ಕನ್ನಡ ಭಾಷೆ ಮಾತನಾಡಲು ಬರುವವರು ಇಂಗ್ಲೀಷ್ನಲ್ಲಿ ಮಾತನಾಡಲು ಪ್ರಯತ್ನಿಸುತ್ತಿರುವ ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ಈ ವಿಡಿಯೋದಲ್ಲಿ ನಾವು ಹಿಂದೆ ಮಾಡಿದ ಒಂದು ಕೆಲಸವನ್ನು ವ್ಯಕ್ತಪಡಿಸುವುದು ಹೇಗೆ ಅನ್ನೋದನ್ನು ಇಂಗ್ಲೀಷಲ್ಲಿ ಡಿಡ್ ಪ್ಲಸ್ ಫಸ್ಟ್ V1 ಫಾರ್ಮ್ನ ಯೂಸ್ ಮಾಡಿಕೊಂಡು ಎಕ್ಸ್ಪ್ರೆಸ್ ಮಾಡೋದನ್ನು ಕಲಿಯೋಣ. ಇಲ್ಲಿ ನಾವು ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, ಐ, ವಿ, ಯು, ದೇ, ಹಿ, ಶಿ, ಇಟ್, ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, ಅದಕ್ಕೆ ಹೆಲ್ಪಿಂಗ್ ವರ್ಬ್ ಡಿಡ್ಡೇ ಯೂಸ್ ಮಾಡ್ತೀವಿ. ಆ ಹೆಲ್ಪಿಂಗ್ ವರ್ಬ್ ಆದ ನಂತರ ವರ್ಬ್ನ ಬೇಸ್ ಫಾರ್ಮ್ ಹೇಗಿದೆಯೋ ಅದನ್ನೇ ಯೂಸ್ ಮಾಡ್ತೀವಿ. ಬಿಕಾಸ್ ಇಲ್ಲಿ V1 ಫಾರ್ಮ್ ಅಲ್ವಾ, V1 ಫಾರ್ಮ್ ಅಂದರೆ ಜಸ್ಟ್ ಬೇಸ್ ಫಾರ್ಮೇ. ಇಲ್ಲಿ ಬೇಸ್ ಫಾರ್ಮ್ ಅಂದರೆ ನಿಮಗೆಲ್ಲ ಗೊತ್ತಲ್ಲ, ಮೂಲ ರೂಪ. ಎಸ್, ಇದು ನಿಮಗೊಂದು ಫಾರ್ಮುಲಾ ಥರ. ಬಿಕಾಸ್ ಯಾವುದೇ ಒಂದು ಸೆಂಟೆನ್ಸ್ ಮಾಡಬೇಕಂದ್ರೂ ಫಸ್ಟು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಡಿಡ್ ಪ್ಲಸ್ ವರ್ಬ್ನ ನೀವು ಸೇಮ್ ಬೇಸ್ ಫಾರ್ಮ್ ಏನಿದೆಯೋ ಅದನ್ನೇ ಆಗಬೇಕು. ಓಕೆ, ಈಗ ನಾವು ಕೆಲವು ಎಕ್ಸಾಂಪಲ್ಸ್ ನೋಡೋಣ, ಸೊ ದಟ್ ನಮಗೆ ಫುಲ್ ಕ್ಲಾರಿಟಿ ಬರುತ್ತೆ. ಓಕೆನಾ? ಈಗ ನೋಡಿ, ನಾನು ಈಗಾಗಲೇ ಹಿಂದಿನ ವಿಡಿಯೋಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಸಬ್ಜೆಕ್ಟ್ಸ್ಗೆ, ಬಟ್ ಈಗ ಡಿಡ್ಗೆ ಹೇಳ್ತೀನಿ ನೋಡಿ. ಐ ಡಿಡ್, ನಾನು ಮಾಡಿದೆ. ವಿ ಡಿಡ್, ನಾವು ಮಾಡಿದೆವು. ಯು ಡಿಡ್, ನೀನು ಮಾಡಿದೆ. ದೇ ಡಿಡ್, ಅವರು ಮಾಡಿದರು. ಹಿ ಡಿಡ್, ಅವನು ಮಾಡಿದನು. ಶಿ ಡಿಡ್, ಅವಳು ಮಾಡಿದಳು. ಇಟ್ ಡಿಡ್, ಅದು ಮಾಡಿತು. ಈಗ ಇದು ಅರ್ಥ ಆಯ್ತಲ್ಲ? ಈಗ ಸ್ವಲ್ಪ ಎಕ್ಸಾಂಪಲ್ಸ್ನ ನೋಡೋಣ. ಇಲ್ಲಿ ಎಕ್ಸಾಂಪಲ್ ನೋಡಿ, ಐ ಸಾ ಅ ಟ್ರೀ ಅಥವಾ ಐ ಡಿಡ್ ಸಿ ಅ ಟ್ರೀ ಅಂತ ಹೇಳ್ಬೋದು. ಯಾಕಂದರೆ ಡಿಡ್ ಅಂತ ಯೂಸ್ ಮಾಡಿದಾಗ ಸಿ ಅಂತೆ ಇರುತ್ತೆ, ಅದು ಪಾಸ್ಟ್ಗೆ ಸಾ ಅಂತ ಕನ್ವರ್ಟ್ ಆಗಲ್ಲ. ಬಿಕಾಸ್ ಡಿಡ್ ಇಂಡಿಕೇಟ್ ಪಾಸ್ಟ್ ಫಾರ್ಮ್. ಓಕೆನಾ? ನಂತರ ಇನ್ನೊಂದು ಎಕ್ಸಾಂಪಲ್, ವಿ ರೋಟ್ ಅ ಲೆಟರ್, ಅಥವಾ ಇದನ್ನೇನು ಹೇಳ್ತೀವಿ, ವಿ ಡಿಡ್ ರೈಟ್ ಎ ಲೆಟರ್. ಇಲ್ಲಿ ಡಿಡ್ ಫಾರ್ಮ್ ಯೂಸ್ ಮಾಡೋದರಿಂದ ಬೇಸ್ ಫಾರ್ಮ್ ರೈಟ್ ಅನ್ನೋದು ರೋಟ್ಗೆ ಕನ್ವರ್ಟ್ ಆಗ್ತಾ ಇಲ್ಲ. ಓಕೆನಾ? ನಂತರ ಹೀ ಸ್ಪೋಕೆನ್ ಇಂಗ್ಲೀಷ್, ಇದನ್ನು ಹೀ ಡಿಡ್ ಸ್ಪೀಕ್ ಇಂಗ್ಲೀಷ್ ಅಂದರೆ ಅವನು ಇಂಗ್ಲೀಷ್ ಮಾತಾಡ್ದ ಅಂತ. ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿರುತ್ತೆ ಅಂತ. ಓಕೆ, ಈ ಟೇಬಲ್ನ ಒಂದ್ಸಲ ನೋಡಿ, ಮತ್ತು ಇನ್ನು ಕೆಲವು ಎಕ್ಸಾಂಪಲ್ಸ್ನ ಟ್ರೈ ಮಾಡಿ. ಓಕೆನಾ? ಇಂದು ಇಷ್ಟು ಸಾಕು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸುತ್ತೇನೆ. ಇನ್ನಷ್ಟು ಇಂಗ್ಲೀಷ್ ಕಲಿಯಲು ನನ್ನ ವಿಡಿಯೋಗಳನ್ನು ಅನುಸರಿಸಿ. ವಂದನೆಗಳು. If you guys like this video, please do like, share, comment and subscribe to my channel.